ಧನುಸ್ಸು ರಾಶಿಯವರು ಸರ್ಕಾರಿ ಕ್ಷೇತ್ರಗಳಲ್ಲಿ ಬಹಳಷ್ಟು ಜನರ ಮನ್ನಣೆ ಪಡೆದಿರ್ತಾರೆ ಮತ್ತು ಆಗುವಂಥ ಕೆಲಸ ಕಾರ್ಯಗಳು ಬಹಳಷ್ಟು ಮುಂದೆ ಹೋಗುತ್ತಾ ಇರುತ್ತೆ ಮತ್ತು ಇವರಿಗೆ ಸೋಲು ಅನ್ನೋದಿಲ್ಲ ವೀಕ್ಷಕರು. ಇವತ್ತು ದಿನ ನೀವು ಏನೇ ಒಂದು ಮಾಡಿದರೂ ಕೂಡ ಗೆಲುವು ನಿಮ್ಮದಾಗುತ್ತೆ. ಏನೇ ಒಂದು ಮಾಡಿ ಧೈರ್ಯ ಇಲ್ಲಾರ್ದು ಮುನ್ನುಗ್ಗಿದ್ರೆ ಧೈರ್ಯ ಅಲ್ಲ, ನಿಮ್ಗೆ ಯಾರೇ ಒಂದು ಎದುರು ಬಂದರೂ ಕೂಡ ಅವ್ರಿಗೆ ನೀವು ತಳ್ಳಿಬಿಟ್ಟು ಮುಂದೆ ಹೋಗುವಂಥ ಸಂದರ್ಭ ಇದೆ. ವ್ಯವಹಾರ ಮಾಡಿ, ವ್ಯಾಪಾರ ಮಾಡಿ, ಹಣಕಾಸಿನ ಬಿಸ್ನೆಸ್ ಮಾಡಿ, ಏನಾದರೂ ಮಾಡಿ ಜಯ ನಿಮ್ಮದಾಗತ್ತೆ. ಯಾರೇನು ಕೂಡ ನಿಮಗೆ ಮಾಡಲಿಕ್ಕಾಗಲ್ಲ. ಇವತ್ತು ನೀವು ಮುಟ್ಟಿದೆಲ್ಲ ಚಿನ್ನ ಆದರೂ ಕೂಡ ನೀವು ಆಶ್ಚರ್ಯ ಪಡುವಂಥದ್ದಿಲ್ಲ. ಮತ್ತು ಏನಾದರೂ ನಿಮಗೆ ಹೊರಗಿಂದ ಸಿಹಿ ಸುದ್ದಿ ಕೂಡ ಬಂದರೂ ಕೂಡ ನೀವು ಆಶ್ಚರ್ಯ ಪಡುವಂಥದ್ದಿಲ್ಲ. ಯಾಕೆ ಗೊತ್ತಾ? ಅದಕ್ಕೆ ಹೇಳೋದು, ನಿಮಗೆ ಸಂಪೂರ್ಣವಾಗಿ ರವಿಯ ಆಶೀರ್ವಾದ ಇದೆ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಭಾಳಷ್ಟು ನೀವು ಏನು ನೊಂದಿರ್ತೀರಲ್ಲ, ಇವತ್ತಿನ ದಿನ ಯಾವ ರೀತಿ ಅಂದರೆ ಭಾಳಷ್ಟು ಶುಭ ದಿನ ಇದೆ ನಮಗೆ. ಎಲ್ಲ ಕೂಡ ತೊರೆದು ತಮ್ಮ ಕಾಲಿನ ಮೇಲೆ ಮಟ್ಟಕ್ಕೆ ಹೋಗುವಂಥ ದಿನಗಳು ಹತ್ತಿರ ಆಗ್ತಾ ಇದೆ ನಮಗೆ. ಅದಕ್ಕೆ ಇನ್ನೂ ಹತ್ತಿರ ಆಗಬೇಕಾಗಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ದೇವ್ರ ಮುಂದೆ ನೀವು ಕೂಡ ಪ್ರಾರ್ಥನೆ ಮಾಡಿ, ಸೂರ್ಯನಾರಾಯಣ ಪಾರಾಯಣ ಮಾಡಿ, ಒಳ್ಳೆಯದಾಗುತ್ತೆ. ಶುಭವಾಗಲಿ. ಶುಭ ದಿನ. ಇಂದಿನ ನಿಮಗೆ ಶುಭ ದಿಕ್ಕು ಬಂದುಬಿಟ್ಟು ದಕ್ಷಿಣ ದಿಕ್ಕಾಗಿ ಬರುತ್ತೆ. ಮತ್ತು ಶುಭ ಸಂಖ್ಯೆ ಬಂದುಬಿಟ್ರೆ ಸಂಖ್ಯೆ ಸಂಪೂರ್ಣ ರೀತಿಯಲ್ಲಿ ನಿಮಗೆ ಆಗುವಂಥದ್ದೇ 9. ಇದನ್ನು ನೆನಪಲ್ಲಿಟ್ಕೊಳ್ಳಿ, ಮನೆ ದೇವ್ರು ನೆನೆಸ್ಕೊಳ್ಳಿ. ಒಳ್ಳೆಯದಾಗುತ್ತೆ. ಶುಭವಾಗಲಿ.